ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಏನಪ್ಪ ಇವರು ಗೋಲ್ಡ್ ಪ್ರಿಯರೇ ಎಚ್ಚರ ಅಂತ ಹೇಳ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ವಿಷಯ ಇದೆ, ಯಾವುದೇ ಒಡವೆ ಮಾಡಿಸ್ಬೇಕಾದ್ರೂ ನಂಬಿಕಸ್ಥ ಹತ್ರ ಮಾತ್ರ ಮಾಡಿಸ್ಬೇಕು ಅಂತ ಹೇಳ್ತಾ ಇರ್ತಾರಲ್ವ, ಅದು ಯಾಕೆ ಅಂತ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಬನ್ನಿ ನೋಡೋಣ ಏನು ಅಂತ. ಇದಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಯಾಕೆ ಅಂತಂದರೆ ಇಲ್ಲಿ ನೋಡಿ, ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು, ಒಬ್ಬ ವ್ಯಕ್ತಿ ಒಂದು ಬೆಳ್ಳಿ ಉಂಗುರನ ಮಾಡ್ತಾಯಿದ್ದಾನೆ. ಯಾವ ರೀತಿ ಮಾಡ್ತಾಯಿದೆ ಅಂತ ನೀವು ನೋಡ್ತಾ ಇರ್ಬೋದು. ಆ ಬೆಳ್ಳಿ ಉಂಗುರಕ್ಕೆ ಚಿನ್ನದ ತಗಡಿನ ಲೇಪನವನ್ನು ಮಾಡಿ ಅದು ಫುಲ್ಲು ಗೋಲ್ಡ್ ರಿಂಗ್ ಅನ್ನೋ ಥರನೇ ಕಾಣಿಸ್ತಾ ಇದೆ. ನಮಗೆ ಯಾವುದೇ ರೀತಿಯಾದ ಬೆಳ್ಳಿ ಉಂಗುರ ಅಂತ ನಮಗೆ ಕಾಣಿಸ್ತಾನೇ ಇಲ್ಲ. ಈ ರೀತಿ ನಮಗೆ ಮೋಸ ಹೋಗ್ತೀವಿ ನಾವು. ಅದಕ್ಕೆ ನಾವು ಯಾವುದೇ ಒಡವೆಗಳನ್ನ ಮಾಡಿಸ್ಬೇಕಾದ್ರೂ ಸಹ ನಂಬಿಕಸ್ಥರನ್ನೇ ಮಾಡಿಸ್ಬೇಕು. ಇವನ್ ನಾವು ಟೆಸ್ಟಿಂಗ್ಗೆ ತೊಗೊಂಡೋಗಿ ಈ ಉಂಗುರನ ನಾವು ಕೊಟ್ಟರೆ ಅವ್ರು ಯಾವುದೇ ಕಾರಣಕ್ಕೂ ಇದನ್ನು ಬೆಳ್ಳಿ ರಿಂಗ್ ಅಂತ ಯಾರೂ ಹೇಳಲ್ಲ. ಯಾಕೆ ಅಂತಂದರೆ ಇದು ಕೋಟಿಂಗ್ ಆಗಿರುತ್ತಲ್ವ, ಗೋಲ್ಡ್ ಕೋಟಿಂಗು, ಅದಕ್ಕೆ ಇದು ಗೋಲ್ಡ್ ಅಂತಲೇ ಆಗುತ್ತೆ. ಕಂಡುಹಿಡಿಯೋದು ಕೂಡ ತುಂಬ ಕಷ್ಟ ಆಗುತ್ತೆ. ಎಷ್ಟೊಂದು ಟೆಕ್ನಾಲಜಿ ಕೂಡ ಬಂದಿದೆ, ಬಟ್ ಅದು ತುಂಬ ಮೇಲ್ಗಡೆ ಇರೋಂಥ ಗೋಲ್ಡಲ್ಲಿ ಮೇಲ್ಗಡೆ ಭಾಗ ಅಷ್ಟೇ ತಗೊಳ್ಳೋದ್ರಿಂದ ಇವರು ಅದು ಚಿನ್ನ ಅಂತಲೇ ಪ್ರೂವ್ ಆಗುತ್ತೆ. ಈ ಥರ ಮಾಡಿ ಈ ಥರ ಮೋಸ ಹೋಗೋಕ್ಕಿಂತ ಮುಂಚೆ ನೀವು ಒಂದು ಸತಿ ಎಚ್ಚರವಾಗಿದ್ದು ನಂಬಿಕಸ್ಥರ ಹತ್ರನೇ ಚಿನ್ನ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅನಿಸುತ್ತಲ್ವ. ಇವತ್ತೊಂದು ದಿನದಲ್ಲಿ ಎಷ್ಟು ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗಿದೆ. ಎಷ್ಟು ಕಷ್ಟಪಟ್ಟೆಲ್ಲ ಒಡವೆ ಮಾಡಿಸಿರ್ತೀರ ಅಲ್ವಾ. ಈ ರೀತಿ ಮೋಸ ಹೋಗೋದ್ರ ಬದಲು ನೀವು ತುಂಬ ನಂಬಿಕಸ್ಥರ ಹತ್ರ ಒಡವೆ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.